ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಚಿಂತಿಸಬೇಡ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31-32 ವಚನ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದಷ್ಟೇ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕೆಂಬುದಾಗಿ ನಾವು ಚಿಂತೆ ಮಾಡಬಾರದಂತೆ. ಅದರೊಟ್ಟಿಗೆ ದೇವರು ಹೇಳುತ್ತಿದ್ದಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ನೋಡ್ರಿ, ದೇವರು ಅವುಗಳನ್ನೇ ಸಾಕಿ ಸಲಹುವಾಗ ನಮ್ಮನ್ನು ಸಾಕಿ ಸಲಹುವುದಿಲ್ವಾ? ಆದುದರಿಂದ ದೇವರು ಹೇಳ್ತಾ ಇದ್ದಾರೆ, ನೀವು ಚಿಂತೆ ಮಾಡಬೇಡ್ರಿ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಊರು ಹೊರಗಿನ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಕುಟುಂಬದವರು ವಾಸವಾಗಿದ್ದರು. ಕುಟುಂಬಕ್ಕೆ ಏನಾದರೂ ಅಗತ್ಯತೆಗಳು ಬೇಕಾದರೆ ಪಟ್ಟಣಕ್ಕೆ ಬಂದು ಖರೀದಿ ಮಾಡಿ ಮತ್ತೆ ತಿರುಗಿ ಅವರು ಜೀವನವನ್ನು ಆ ಕಾಡುಗಳು ಇದ್ದಂಥ ಆ ಪ್ರದೇಶದಲ್ಲಿ ಅವರು ಜೀವಿಸುತ್ತಾ ಇದ್ದರು. ಮರಗಳನ್ನು ಕಡಿದು ಮಾರಾಟ ಮಾಡಿ ಜೀವನ ಸಾಗಿಸುತ್ತಾ ಇದ್ದರು. ಅವರ ಮನೆಯ ಮೇಲೇನೆ ಒಂದು ಗುಬ್ಬಚ್ಚಿ ಗೂಡು ಕಟ್ಟಿಕೊಂಡು ಕಾಡಿನಲ್ಲಿ ನೆಮ್ಮದಿಯಿಂದ ಬದುಕುತ್ತಿದ್ದವು. ಈ ಗುಬ್ಬಚ್ಚಿಗಳು ಬೇಗ ಎದ್ದು ತಮ್ಮ ಭಾಷೆಗಳಲ್ಲಿ ದೇವರನ್ನು ಸ್ತುತಿಸುತ್ತಿದ್ದವು. ಈ ಗುಬ್ಬಚ್ಚಿಗಳ ಶಬ್ದ ಕೇಳಿಯೇ ಆ ಕುಟುಂಬದವರು ಎದ್ದೇಳುತ್ತಾ ಇದ್ದರು. ಪ್ರತಿದಿನವೂ ತಾಯಿ ಗುಬ್ಬಚ್ಚಿ ಹಗಲಿನಲ್ಲಿ ಆಹಾರಕ್ಕಾಗಿ ಹೊರಗೆ ಹೋಗುವುದನ್ನು ಮತ್ತು ಮುಸ್ಸಂಜೆಯಲ್ಲಿ ತಮ್ಮ ಮರಿಗಳಿಗೆ ಆಹಾರ ನೀಡುವುದನ್ನು ನೋಡಿ ಅವರು ಆನಂದಿಸುತ್ತಾ ಇದ್ದರು. ಒಂದು ದಿನ ಆ ಕಾಡಿನಲ್ಲಿ ಭಯಂಕರವಾದ ಗಾಳಿ ಸಹಿತ ಮಳೆಯಾಯಿತು. ಗುಬ್ಬಚ್ಚಿಯ ಗೂಡುಗಳೆಲ್ಲ ಬಿದ್ದು ಹೋಯಿತು. ಎಲ್ಲೂ ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ಆ ಕುಟುಂಬದವರಿಗೂ ಸಹ ಮರ ಕಡಿಯಲು ಆಗಲಿಲ್ಲ. ಮರುದಿನಕ್ಕೆ ಏನು ಮಾಡೋಣ ಎಂಬಂತ ಚಿಂತೆ ಬಂದು ಬಿಟ್ಟಿತ್ತು. ಮರುದಿನ ಬೆಳಿಗ್ಗೆ ಚಿಂತಾಭ್ರಾಂತರಾಗಿ ಆ ಕುಟುಂಬದ ಯಜಮಾನನು ತನ್ನ ಹಿತ್ತಲಿನಲ್ಲಿ ತನ್ನ 2 ಕೈಗಳನ್ನು ಕೆನ್ನೆಯ ಮೇಲೆ ಇಟ್ಟುಕೊಂಡು ಆತಂಕದಿಂದ ಚಿಂತಾಭ್ರಾಂತನಾಗಿ ಕುಳಿತನ. ಆಗ ಗುಬ್ಬಚ್ಚಿಗಳು ಎಂದಿನಂತೆ ಹಾರಿ ಸಂತೋಷದಿಂದ ಹಾಡಿದವು. ತಕ್ಷಣ ಆ ಕುಟುಂಬದ ಯಜಮಾನನಿಗೆ ಒಂದು ಅನುಮಾನ ಬಂತು. ಈ ಗುಬ್ಬಚ್ಚಿಗಳ ಗೂಡು ಬಿದ್ದು ಹೋಗಿದೆ, ಇನ್ನೂ ಅದು ಮಕ್ಕಳಿಗೆ ಆಹಾರವನ್ನು ತಂದು ಕೊಟ್ಟಿಲ್ಲ, ಆದರೂ ಕೂಡ ಪ್ರತಿದಿನ ಅದು ಸಂತೋಷ ಪಡುವ ಹಾಗೆ ಆ ದಿನವೂ ಸಹ ಅದು ಸಂತೋಷವಾಗಿತ್ತು. ಅವರು ಆಶ್ಚರ್ಯಪಟ್ಟರು. ಹಾಗೆ ಈ ದೇವರ ವಾಕ್ಯ ಅವರಿಗೆ ನೆನಪಿಗೆ ಬಂತು. ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಿರುವಾಗ ಅವುಗಳಿಗಿಂತ ಹೆಚ್ಚಾಗಿ ದೇವರು ನಮ್ಮ ಕುರಿತಾಗಿ ಕಾಳಜಿ ವಹಿಸುತ್ತಾರೆ. ನೋಡ್ರಿ, ಗುಬ್ಬಚ್ಚಿಗಳು ಚಿಂತೆ ಮಾಡೋದಿಲ್ಲ. ಏನಾದರೂ ನಡೀಲಿ, ಎಂತಾದರೂ ನಡೆಯಲಿ, ಸ್ತೋತ್ರ, ಅವುಗಳು ಹಾಯಾಗಿರುತ್ತದೆ, ಸಂತೋಷಮಯವಾಗಿರುತ್ತದೆ. ನಮ್ಮ ಜೀವಿತದಲ್ಲಿ ಒಂದು ಚಿಕ್ಕ ಸಮಸ್ಯೆ ಬಂದರೆ, ಚಿಕ್ಕ ತಲೆನೋವು ಬಂದರೆ ಚಿಂತಾಭ್ರಾಂತರಾಗ್ತೇವೆ, ಚಿಂತೆ ಮಾಡ್ತೇವೆ. ಚಿಂತೆ ಮಾಡಿ ಮಾಡಿ ಒಂದು ಕಡೆ BP, ಒಂದು ಕಡೆ ಶುಗರ್ ಏರಬೇಕು, ನಂತರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು. ಅಲ್ಲಿವರೆಗೂ ಸಹ ನಾವು ಚಿಂತೆ ಮಾಡುತ್ತಾ ಇರುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಚಿಂತೆ ಮಾಡಬೇಡ್ರಿ. ಪೋಷಕರೇ, ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಿಮ್ಮ ಮಕ್ಕಳ ಕುರಿತಾಗಿ ಚಿಂತೆ ಮಾಡಬೇಡ್ರಿ. ನೋಡ್ರಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡ್ರಿ, ಅರಳುತ್ತಿರುವ ಹೂಗಳನ್ನು ನೋಡ್ರಿ, ಅವುಗಳಿಗೆ ಸುಂದರವಾಗಿ ಡ್ರೆಸ್ ಮಾಡಿ ಬಡಿಸುವ ದೇವರು ನಿಮ್ಮನ್ನು ಯಾವ ಕೊರತೆ ಇಲ್ಲದ ಹಾಗೆ ಅದ್ಭುತವಾಗಿ ನಿಮ್ಮ ಅಗತ್ಯತೆಗಳನ್ನು ಅವರು ಸಂಧಿಸಿ ಅದ್ಭುತವಾಗಿ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ದೇವರು ನಿಮ್ಮನ್ನು ನಡೆಸುತ್ತಾರೆ. ಹಾಗಾದರೆ ನಾವೇನು ಮಾಡಬಾರ್ದು? ಚಿಂತೆ ಮಾಡಬಾರದು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ,
ಏನೇ ನಡೆಯಲಿ, ಏನೇ ಆಗಲಿ, ನನ್ನ ಜೀವಿತದಲ್ಲಿ ನಾನು ಚಿಂತೆ ಪಡೋದಿಲ್ಲಪ್ಪ. ನಿನ್ನನ್ನು ನಂಬ್ತೇನೆ, ನೀವು ನಮ್ಮನ್ನು ನಡೆಸ್ರಿ, ನಿಮ್ಮ ಚಿತ್ತ ನಮ್ಮಲ್ಲಿ ನೆರವೇರಲಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಚನ ಹೇಳುವ ಹಾಗೆ ದೇವರೇ, ನಾವು ಯಾವ ಕಾರ್ಯದ ಕುರಿತಾಗಿ ಸಹ ಚಿಂತೆ ಮಾಡದೆ ನಿಮ್ಮನ್ನೇ ನಂಬುವಂತೆ, ನಿಮ್ಮನ್ನೇ ಆತುಕೊಳ್ಳುವಂತೆ, ಒಂದು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಸಹ ದೇವರೇ ನಮ್ಮ ನಂಬಿಕೆ ನಿಮ್ಮ ಮೇಲಿರಬೇಕಪ್ಪ. ನಮ್ಮ ಕೆಲಸದ ಮೇಲೆ, ನಾವು ಮಾಡುವ ಬಿಸ್ನೆಸ್ ಮೇಲೆ ಅಲ್ಲಪ್ಪ, ಯಾವುದಕ್ಕೂ ನಾವು ಚಿಂತೆ ಪಡದೆ ಸ್ವಾಮಿ ದೇವರೇ ನಿಮ್ಮನ್ನೇ ನಂಬಿ ನಮ್ಮ ಜೀವನ ಸಾಗಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಚಿಂತಾಭ್ರಾಂತರಾಗಿರುವ, ಚಿಂತೆಯಲ್ಲಿ ಅನೇಕ ಜನರಿದ್ದಾರಪ್ಪ, ಅವರೆಲ್ಲರಿಗೂ ನೀವು ಮುಟ್ರಿ, ಅವರಿಗೆ ಸಹಾಯ ಮಾಡಿರಿ, ಅದರಿಂದ ಒಂದು ಬಿಡುಗಡೆಯನ್ನು ಕೊಡ್ರಿ. ಈ ವಿಡಿಯೋನ ವಾಚ್ ಮಾಡಿದೆ ಎಲ್ಲರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಚಿಂತಿಸಬೇಡ್ರಿ, ದೇವರೆಲ್ಲ ನೋಡ್ಕೊಳ್ತಾರೆ, ಅವರ ನಡೆಸ್ತಾರೆ. ಆದುದರಿಂದ ನಿಮ್ಮ ಕುರಿತಾಗಿ ಕಾಳಜಿ ವಹಿಸುವ ದೇವರು ಇರುವಾಗ ಚಿಂತೆ ಮಾಡದೆ ದೇವರನ್ನ ನಂಬ್ರಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.